ಕರ್ನಾಟಕ ಸರ್ವೋದಯ ಶಾಂತಿ ಸೇನೆ ಮತ್ತು ಜೀವಶಾಂತಿ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದ ಸಂಸ್ಥಾಪಕರಾದ ಅನಿತಾ ಕೃಷ್ಣಮೂರ್ತಿರವರು ಫೋರ್ಟಿಸ್ ನಾಗರಬಾವಿ ರೆಡ್ ಲೈಫ್ ಬ್ಲಡ್ ಸೆಂಟರ್ ಮತ್ತು ಡೆಂಟಲ್ ಕ್ಲಿನಿಕ್ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿ ಎಲ್ಲಾ ಸಾರ್ವಜನಿಕರು ಈ ಶಿಬಿರದ ಸದುಪಯೋಗ ಪಡಿಸಿಕೊಂಡರು. ಕನ್ನಡ ಪರ ಹೋರಾಟಗಾರರಾದ ಡಾಕ್ಟರ್ ರವಿಶೆಟ್ಟಿ ಬೈಂದೂರ್, ಕನ್ನಡ ನಾಗಭೂಷಣ್, ಸುನೀತಾಭಾಯಿ, ರಾಘವೇಂದ್ರ ವಿಶ್ವನಾಥ್, ಶ್ರೀನಿವಾಸ ನರ್ಸಿಂಗ್ ಹೋಮ್ನ ಡಾಕ್ಟರ್ ವಿಜಯ ಸರಸ್ವತಿ ಇನ್ನು ಮುಂತಾದ ಗಣ್ಯ ವ್ಯಕ್ತಿಗಳು ಭಾಗಿಯಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಕರ್ನಾಟಕ ಸರ್ವೋದಯ ಶಾಂತಿ ಸೇನೆ ಸಂಸ್ಥಾಪಕರಾಗಿ ಅನಿತಾ ಕೃಷ್ಣಮೂರ್ತಿಯಿಂದ 33 ವರ್ಷದಿಂದ ನಾನು ಇಂಥ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದು 33ನೇ ವರ್ಷದ ಕಾರ್ಯಕ್ರಮ. ಇದು ಎಲ್ಲ ಬಡವರಿಗೂ ಒಳ್ಳೆಯದಾಗಲಿ ಅಂತ ಒಂದು ಉದ್ದೇಶದಲ್ಲಿ ನಾನು ಈ ಕಾರ್ಯಕ್ರಮ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದು ಎಲ್ಲ ಬಡವರಿಗೂ ಮತ್ತು ಈ ಲೆಗ್ಗೇರಿ ಸುತ್ತಮುತ್ತ ಇರಿക്കുന്ന ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅಂತ ಉದ್ದೇಶದಲ್ಲಿ ಈ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಬಂದು ಆಗಮಿಸಿದಂಥ ಎಲ್ಲ ಗಣ್ಯಾಧಿಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರಗಳು. ಆಮೇಲೆ ಬಂದ ಡಾಕ್ಟರ್ಸ್ಗಳಿಗೂ ಎಲ್ಲರಿಗೂ ನನ್ನ ಅಭಿನಂದನೆ ಹೇಳ್ತಾ ಇದ್ದೀವಿ. ಅವರು ಇನ್ನೂ ಹೆಚ್ಚು ಕಾರ್ಯಕ್ರಮ ನಂದು ಈ ಸಂಸ್ಥೆಗೆ ಬಂದು ಸಹಕಾರ ಕೊಡಬೇಕು ಅಂತ ನಾನು ಮತ್ತೆ ಅವರಲ್ಲಿ ಕೇಳ್ಕೊತಾ ಇದ್ದೀವಿ. ನಮ್ಮ ಎಲ್ಲ ಡಾಕ್ಟರ್ಸ್ಗಳು ಮತ್ತು ಬ್ಲಡ್ ಕ್ಯಾಂಪ್ ಅವರಾಗಲಿ ಮತ್ತು ಹೆಲ್ತ್ ಡಾಕ್ಟರ್ಸ್ಗಳಾಗಿ ಎಲ್ಲರೂ ಮತ್ತು ನಂದು ಈ ಕಾರ್ಯಕ್ರಮಗಳು ಬಂದು ಭಾಗಿಯಾಗಿ ನಮಗೆ ಅದೊಂದು ಯಶಸ್ವಿ ಮಾಡಿಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ನಮ್ಮ ಎಲ್ಲ ಜೊತೆಯಲ್ಲಿರಿക്കുന്ന ಹೆಣ್ಮಕ್ಕಳು ಮತ್ತು ಜೊತೆಯಲ್ಲಿ ಇದ್ದುಕೊಂಡು ಸಹಕಾರ ಕೊಡೋದಂತ ಎಲ್ಲರಿಗೂ ಧನ್ಯವಾದ. ದಾನಗಳಲ್ಲಿ ಶ್ರೇಷ್ಠ ದಾನ ಅಂದರೆ ಅದು ರಕ್ತದಾನ. ರಕ್ತದಾನವನ್ನು ಮಾಡುವಾಗ ಯಾರಿಗೂ ಭಯ ಇರಬಾರ್ದು. ಪ್ರೀತಿ ಮತ್ತು ಒಳ್ಳೆ ಮನಸ್ಸಿನಿಂದ ರಕ್ತದಾನ ಮಾಡಿದ್ದೆ ಹೋದರೆ ಕೊಟ್ಟವರಿಗೆ ಮತ್ತು ತಗೊಂಡವರಿಗೆ ಮತ್ತು ಕೊಟ್ಟವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ನಮ್ಮ ಅನಿತಾ ಮೇಡಮ್ನವರು ನಮ್ಮ ಲಗ್ಗೇರಿಯ ಜನರಿಗೆ ಅನುಕೂಲ ಆಗುವಂತೆ ಮತ್ತು ಇಲ್ಲಿಯ ಒಂದು ರಕ್ತವನ್ನು ಬೇರೆ ಭಾಳಷ್ಟು ಜನರಿಗೆ ಅದು ಉಪಯೋಗ ಆಗಬೇಕು ಅಂತ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅನಿತಾ ಮೇಡಮ್ ಅವರು. ಲಯನ್ಸ್ ಅವ್ರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಆಗಮಿಸಿ ಬಹಳ ಅಂದರೆ ರಕ್ತದಾನ ಅಂತ ಹೇಳಿದ್ರೆ ಅದು ಶ್ರೇಷ್ಠ ದಾನ. ಎಲ್ಲ ಸೇವೆಗಳಲ್ಲಿ ಇದೊಂದು ದೊಡ್ಡ ಸೇವೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾರೆ. ಒಂದು ರಕ್ತದಿಂದ ಸುಮಾರು 3 ಜನರಿಗೆ ಕೊಡ್ತಾರೆ ಅನ್ಸುತ್ತೆ ಅಲ್ವಾ ಇವರೇ? ಪ್ಲೇಟ್ಲೆಟ್ 3 ಜನಕ್ಕೆ ತೊಗೊಳ್ತೀರಲ್ವಾ ಪ್ಲೇಟ್ಲೆಟ್. ನಾನು ಕೂಡ ಇಲ್ಲಿವರೆಗೆ 54 ಸಾರಿ ರಕ್ತವನ್ನು ಕೊಟ್ಟಿದ್ದೇನೆ. ನನಗೇನು ಆಗಿಲ್ಲ ನೋಡಿ, ಗುಂಡ್ಕಲ್ಲಿದ್ದಂಗಿದ್ದೀನಿ. ಎಲ್ಲರೂ ಹೇಳ್ತಾರೆ ರವಿ ಶೆಟ್ರ ಸ್ಮೈಲ್ ಮಾಡ್ತೀರಾ, ಏನು ಕಾರಣ ಅಂತ. ಕಾರಣ ಒಂದೇ, ರಕ್ತದಾನ. ನೀವು ರಕ್ತದಾನ ಬಿಡದೆ ಪ್ರತಿ 3 ತಿಂಗಳಿಗೆ ಒಂದ್ಸಲ ರಕ್ತದಾನವನ್ನು ಮಾಡಿ ಆಹಾರ ಪದ್ಧತಿಯನ್ನು ಒಳ್ಳೆ ರೀತಿಯಿಂದ ಅಳವಡಿಸ್ಕೊಂಡಿದ್ದೆ ಹೋದಾದರೆ ಆರೋಗ್ಯವಂತರಾಗಿ ಮತ್ತು ಏನು ನೀವು ಮಾಮೂಲು ಆರೋಗ್ಯ ಏನಿರುತ್ತೋ ಅದಕ್ಕಿಂತ ಉತ್ತಮವಾಗಿ ಮಾಡ್ಬೋದು. ಮತ್ತು ನಮ್ಮ ಏನು ಅನಿತಾ ಮೇಡಮ್ ಅವರು, ನಾನು ಆಕೆಯನ್ನು ಅನ್ನಪೂರ್ಣೇಶ್ವರಿ ಅಂತ ಹೇಳ್ತೇನೆ. ಯಾಕೆಂದರೆ ನಮ್ಮ ಎಲ್ಲ ಸಂದರ್ಭದಲ್ಲೂ ಒಂದು ಅನ್ನವನ್ನು ಕೊಟ್ಟಂಥವ್ರು. ನಾವೊಂದು ದೊಡ್ಡ ಕನ್ನಡಕ್ಕಾಗಿ ಹೋರಾಟವನ್ನು ಮಾಡಿದಾಗ, ದೊಡ್ಡ ಮಟ್ಟದ ಸುಮಾರು 118 ದಿನಗಳ ಕಾಲ ಹೋರಾಟವನ್ನು ಮಾಡಿದಾಗ ನಮಗೆ ಅನ್ನ ನೀಡಿದ ತಾಯಿಯವರು. ಹಾಗಾಗಿ ಅವ್ರನ್ನ ಅನ್ನಪೂರ್ಣೇಶ್ವರಿ, ನನಗೆ ಅವ್ರ ರಿಯಲ್ ಹೆಸರೇ ಅನಿತಾ ಅನ್ನೋದು ಒಂದೊಂದ್ಸಲ ನೆನಪು ಮಾಡ್ಕೊಂಡು ಮಾಡಬೇಕಾಗಿದೆ. ಯಾಕೆಂದರೆ ಅನ್ನಪೂರ್ಣೇಶ್ವರಿ ಅಂತ ಬಿಟ್ಟು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ, ಅವರ ತಂಡಕ್ಕೆ ಒಳ್ಳೆಯದಾಗಲಿ. ಹಾಗೆ ಎಲ್ಲರೂ ಕೂಡ ಬಿಡದೇನೆ ರಕ್ತದಾನವನ್ನು ಮಾಡಿ. ರಕ್ತದಾನ ಮಹಾದಾನ. ಸಮಾಜಕ್ಕೆ ಸಾಮಾಜಿಕವಾದಂಥ ಒಂದು ಕಳಕಳಿಯನ್ನು ತೋರಿಸ್ತಕ್ಕಂಥದ್ದು ಮಾನವೀಯ ಧರ್ಮ. ಅದರಲ್ಲಿ ಸರ್ವರ ಆರೋಗ್ಯದ ಹಿತವನ್ನು ಕಾಪಾಡ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿರುವಂಥ ಕಾರಣದಿಂದ ಇವತ್ತು ಲಗ್ಗೆರೆಯಲ್ಲಿ ನಮ್ಮ ಎಲ್ರಿಗೂ ಕೂಡ ನಾವು ತಾಯಿ ಸಮಾನರು ಅಂತ ಹೇಳ್ಬೋದು. ಅನಿತಾ ಕೃಷ್ಣಮೂರ್ತಿಯವರು ಯಾವುದೋ ಬೇರೆ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ಕನ್ನಡಿಗರ ಹಿತವನ್ನು ಕಾಪಾಡೋದಕ್ಕೆ ಅಂತ ಒಂದು ದಿಟ್ಟ ನಿರ್ಧಾರವನ್ನು, ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಇವತ್ತು ಎಷ್ಟೋ ಜನ ಕನ್ನಡಿಗರೇ ಇವತ್ತು ಕನ್ನಡವನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಯಾವುದೋ ರಾಜ್ಯದಿಂದ ಕನ್ನಡದ ಇತಿಹಾಸವನ್ನು ತಿಳಿದು, ಕನ್ನಡದ ಅಭಿಮಾನವನ್ನು ತಿಳಿದು, ಕನ್ನಡದ ಮೇಲೆ ಹಿತಾಸಕ್ತಿಯನ್ನು ಇಟ್ಕೊಂಡು ಇಲ್ಲಿಯ ಜನರ
ಒಂದು ಸೌಖ್ಯಕ್ಕೋಸ್ಕರವಾಗಿ ಅವರ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರವಾಗಿ ಇವತ್ತಿನ ದಿನ ರಕ್ತದಾನ ಶಿಬಿರ ಇರ್ಬೋದು, ಕಣ್ಣಿನ ತಪಾಸಣೆ ಇರ್ಬೋದು, ಅಥವಾ ವಿವಿಧ ರೀತಿಯ ಆರೋಗ್ಯ ಏನು ತಪಾಸಣೆ ಉಚಿತವಾಗಿ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಕರ್ನಾಟಕ ಕನ್ನಡಿಗರ ವೇದಿಕೆಯ ಅಧ್ಯಕ್ಷನಾಗಿ ನಾನು ಕನ್ನಡ ಭೂಷಣ್ ಹಾಗೂ ನನ್ನ ಎಲ್ಲ ಸದಸ್ಯರು ಕಾರ್ಯಕರ್ತರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ನಾವು ಸಹಕಾರವನ್ನು ಕೊಡ್ತೀವಿ ಮತ್ತು ಪ್ರತಿಯೊಬ್ಬರೂ ಕೂಡ ರಕ್ತದಾನ ಮಾಡೋದಕ್ಕೆ ತಾವಾಗಿ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿ, ಅದೇ ರೀತಿ ನಿಮ್ಮ ಆರೋಗ್ಯವನ್ನು ಕೂಡ ನೀವು ಇಲ್ಲಿ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಹಿತವಾಗಿಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತೀನಿ. ಕರ್ನಾಟಕ ಸರ್ವೋದಯ ಶಾಂತಿ ಸೇನೆಯಿಂದ ಈ ದಿನ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಿದ್ದು ನಮ್ಮ ನೆಚ್ಚಿನ ಅನಿತಾ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಈ ದಿನ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಸೊ ಎಲ್ಲರೂ ಖಂಡಿತವಾಗ್ಲೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತೇವೆ. ಉಚಿತ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರ ಕರ್ನಾಟಕ ಸರ್ವೋದಯ ಶಾಂತಿ ಸೇವಾ ಟ್ರಸ್ಟ್, ಭಾರತೀಯ ಮಹಿಳಾ ಮತ್ತು ಮಕ್ಕಳ ಸೇವಾ ಸಮಿತಿ ಟ್ರಸ್ಟ್, ಜೀವಶಾಂತಿ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಹೆಲ್ತ್ ಕ್ಯಾಂಪ್ ಇವತ್ತು ಈಶ್ವರ ದೇವಸ್ಥಾನದಲ್ಲಿ ನಮ್ಮ ನಿಮ್ಮೆಲ್ಲರ ಅಕ್ಕ ಅಂದರೆ ತಪ್ಪಾಗಲಿಕ್ಕಿಲ್ಲ, ಕನ್ನಡದ ಹೋರಾಟಗಾರತಿ ಶ್ರೀಮತಿ ಅನಿತಾ ಕೃಷ್ಣಮೂರ್ತಿಯವರು ಇವತ್ತು ಬೆಂಗಳೂರಿನ ಜನತೆಗೆ ಉತ್ತಮವಾದಂಥ ಆರೋಗ್ಯದ ದೃಷ್ಟಿಯಲ್ಲಿ ಒಳ್ಳೆಯ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ದಾನದಲ್ಲೇ ಶ್ರೇಷ್ಠ ದಾನ ಅನ್ನದಾನ, ಅದರಲ್ಲಿ ಆರೋಗ್ಯ ದಾನವು ತುಂಬ ಅನ್ನತ್ತೆ. ಇವತ್ತು ನೋಡಿ ಅನಿತಕ್ಕವರ ನೇತೃತ್ವದಲ್ಲಿ BP, ಶುಗರು, ಕಿಡ್ನಿಯಲ್ಲಿ ಕಲ್ಲು, ಕೊಲೆಸ್ಟ್ರಾಲ್, ಸ್ತ್ರೀರೋಗ ತಜ್ಞರು, ಆಮೇಲೆ ಮಹಿಳಾ ಮಕ್ಕಳ ಋತುಚಕ್ರದಲ್ಲಿ ಚಿಕಿತ್ಸೆ, ತುಂಬ ಹಲವು ರೋಗಗಳ ಡಾಕ್ಟರ್ಗಳು ಇವತ್ತು ಬಂದು ಚೆಕಪ್ ಮಾಡ್ತಾ ಇದ್ದಾರೆ. ನರರೋಗ, ಹೃದಯ ರೋಗ, ಮೂತ್ರಪಿಂಡದಲ್ಲಿ ಕಲ್ಲು ಹಾಗೂ ಕ್ಯಾನ್ಸರ್ ಇವೆಲ್ಲ ನಾವು ಚೆಕಪ್ ಮಾಡಿಸ್ಲಿಕ್ಕೆ ಹೋದರೆ ತುಂಬ ಹಣ ಭರಿಸಬೇಕಾಗತ್ತೆ. ಆದರೆ ಅನಿತಾ ಕೃಷ್ಣಮೂರ್ತಿಯವರು ಸತತ 34 ವರ್ಷಗಳಿಂದನೂ ಜನಸೇವೆಯೇ ಜನಾರ್ದನ ಸೇವೆ ಅಂತೇಳಿ ಜನಗಳ ಸೇವೆಯನ್ನು ಮಾಡಿಕೊಂಡು ಜನಗಳಿಗೆ ಆರೋಗ್ಯವನ್ನು ಕೂಡ ಕೊಡ್ತಾ ಕರ್ನಾಟಕದ ಕನ್ನಡವನ್ನು ಗೌರವಿಸ್ತಾ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಅನಿತಾ ಕೃಷ್ಣಮೂರ್ತಿಯವರು ಮುಂದಿನ ದಿನದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಅವರಿಗೆ ಲಭಿಸಲಿ. ಮುಂದಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕರ್ನಾಟಕದ 31 ಜಿಲ್ಲೆ 227 ತಾಲೂಕುಗಳು ಕೂಡ ಕನ್ನಡದ ಪರವಾಗಿ ಹೋರಾಡಿರ್ತಕ್ಕಂಥ ಕನ್ನಡದ ಹೋರಾಟಗಾರ್ತಿ ಶ್ರೀಮತಿ ಕೃಷ್ಣಮೂರ್ತಿಯವರಿಗೆ, ಅನಿತಾ ಕೃಷ್ಣಮೂರ್ತಿಯವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ದೊರೆಯಲಿ ಅಂತೇಳಿ ಈ ಸಮಯದಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಅವರಿಗೆ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಮಯದಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಅವರ ಒಂದು ತಂಡದ ವತಿಯಿಂದ, ಸಂಸ್ಥೆ ವತಿಯಿಂದ. ಫೋರ್ಟಿಸ್ ನಾಗರಬಾವಿ ಮತ್ತು ರೆಡ್ ಲೈಫ್ ಬ್ಲಡ್ ಸೆಂಟರಿಂದ ಮತ್ತು ನಮ್ಮ ಡೆಂಟಲ್ ಡಾಕ್ಟರು ಮತ್ತು ಮೇಡಮ್ ಕೂಡ ಶ್ರೀನಿವಾಸ ನರ್ಸಿಂಗ್ ಹೋಮಿಂದ ಮೇಡಮ್ ಕೂಡ ಬಂದಿದ್ದಾರೆ ಡಾಕ್ಟ್ರು. ಇಲ್ಲಿ ಎಲ್ಲ ನುರಿತವಾದಂಥ ಒಂದು ಅನುಭವಿ ಇರುವಂಥ ಒಂದು ಡಾಕ್ಟರ್ಗಳು, ನರ್ಸ್ಗಳು, ಸ್ಟಾಫ್ ಎಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲ ಶುಭ ಆಗಲಿ. ನಿಮ್ಮ ಇವರ ಒಂದು ಸೇವೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಇನ್ನೂ ಹೆಚ್ಚು ಸಿಗಲಿ ನಮಗೆ ಅಂತ ಕೇಳ್ಕೊತೀವಿ. ಯಾಕೆ ಅಂದರೆ ಇವಾಗಿನ ಪರಿಸ್ಥಿತಿಯಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಆಯಿತು ಅಂದರೆ ಬಡಬಗ್ಗರಿಗೆ ದುಡ್ಡಿಲ್ದಿರೋ ಕಾರಣ ತೋರಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಇವತ್ತು ಅನಿತಾ ಕೃಷ್ಣಮೂರ್ತಿ ಅಮ್ಮ ಅವರ ಸಾರ್ವಜನಿಕ ಒಂದು BP, ಶುಗರು, ಕಿಡ್ನಿ ಸ್ಟೋನು, ಡೆಂಟಲ್ಲು ಮತ್ತು ರಕ್ತದಾನ ಪ್ರತಿಯೊಂದು ಕೂಡ ಫ್ರೀಯಾಗಿ ಆಯೋಜನೆ ಮಾಡಿರುವಂಥ ಈ ಎಲ್ಲ ಸಂಸ್ಥೆಗಳಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ, ಶುಭವಾಗಲಿ ಅಂತ ತಿಳಿಸ್ತಾ, ಇವರ ಒಂದು ಸೇವೆ ನಮ್ಮ ರಾಜ್ಯದಲ್ಲಿ ಇನ್ನೂ ಅತಿ ಹೆಚ್ಚು ಸಿಗಲಿ ಅಂತ ಬೇಡ್ಕೊತೀನಿ. ಮತ್ತು ಈ ಒಂದು ಕಾರ್ಯಕ್ರಮದ ಏನು ತಂಡದ ಮೂಲ ಅಧ್ಯಕ್ಷರೇನಾಗಿದ್ದಾರೆ ಅನಿತಾ ಕೃಷ್ಣಮೂರ್ತಿ ಅಮ್ಮ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ. ಅವರು ಕೇರಳ ಬಿಟ್ಟು ಇಲ್ಲಿ ಬಂದು ಒಂದು 40 ವರ್ಷದಿಂದ ಇಲ್ಲಿ ಕನ್ನಡಾಂಬೆಯ ಸೇವೆ ಮಾಡ್ತಾ ಒಂದು ಸಂಸ್ಥೆ ಕಟ್ಕೊಂಡು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಭಾಷಾಭಿಮಾನ ಎಷ್ಟಿದೆ ಅಂದರೆ ಅನಿತಮ್ಮ ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ. ಅಷ್ಟು ನಮ್ಮ ಭಾಷೆಯನ್ನು ಕಲ್ತ್ಕೊಂಡು ಇಷ್ಟು ಸಾರ್ವಜನಿಕ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಹೆಚ್ಚು ಕೊಡಲಿ ಅಂತ ಹೇಳಿ ಅವ್ರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೇವೆ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಧನ್ಯವಾದ.